ದಯವಿಟ್ಟು ಸಿದ್ದರಾಮಯ್ಯನವ್ರಿಗೆ ನಿಮ್ಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಇನ್ನೂ ಮುಂಡಾಕದೆ ಕೂಡಲೇ ರಾಜೀನಾಮೆ ಕೊಟ್ಟು ನೀವು ಕಾನೂನಿಗೆ ತಲೆ ಬಾಗ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾನು ಈ ಮೂಲಕ ಕರ್ನಾಟಕ ಜನತೆ ಪರವಾಗಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ಪರವಾಗಿ ನಾನು ಅವ್ರನ್ನ ಒತ್ತಾಯ ಮಾಡ್ತೇನೆ. ರಾಜ್ಯಪಾಲರು ಕಾನೂನು ರೀತಿ ಮುಖ್ಯಮಂತ್ರಿಗಳ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳೋಕೆ ಏನು ಅನುಮತಿ ಕೊಟ್ಟಿದ್ದಾರೆ. ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಸಿಕ್ಕದಂತ ಮೊದಲನೇ ಜಯ ಅದು. ಯಾಕಂದ್ರೆ ಯಾರೇ ತಪ್ಪು ಮಾಡಿದ್ರೇನು, ಅದು ಪ್ರಧಾನ ಮಂತ್ರಿ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಸಾಮಾನ್ಯ ಪ್ರಜೆ ಆಗಿರ್ಬೋದು, ಈ ದೇಶದಲ್ಲಿ ಯಾರೇ ತಪ್ಪು ಮಾಡಿದ್ರೇನು ಕಾನೂನಿಗೆ ವಿರುದ್ಧವಾದಂತ ಕೆಲಸಗಳನ್ನ ಮಾಡಿದಾಗ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ತನಿಖೆ ಆಗ್ಬೇಕು ಅನ್ನೋದು, ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನದಲ್ಲಿ ಕೊಟ್ಟಿದ್ರು. ಅದು ಇವತ್ತು ನಮ್ಮ ಕರ್ನಾಟಕದಲ್ಲಿ ಬಂಡರ ರೀತಿಯಲ್ಲಿ ನಡ್ಕೊಂತ ಇದ್ದಂತ ಈ ಮುಖ್ಯಮಂತ್ರಿಗಳು ಇಡೀ ರಾಜ್ಯಕ್ಕೆ ಗೊತ್ತಿದ್ರೇನು ಇವ್ರು ಮಾಡಿರ್ತಕ್ಕಂಥ ಏನು ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ 187 ಕೋಟಿ ಹಣವನ್ನ ಬೇರೆ ಬೇರೆ ಅಕೌಂಟ್ಗಳಿಗೆ ಕಳಿಸಿ, ಜ್ಯುವೆಲರಿ ಶಾಪ್ಗಳಿಗೆ ಕಳಿಸಿ, ಸಾರಾಯಿ ಅಂಗಡಿಗಳ ಮಾಲೀಕರಿಗೆ ಕಳಿಸಿ, ಮತ್ತೆ ನಕಲಿ ಏನು ಖಾತೆಗಳಿಗೆ ಅಕೌಂಟ್ಗಳಿಗೆ ಕಳಿಸಿ, ನಕಲಿ ನಮ್ಮ ಕೋಆಪರೇಟಿವ್ ಸೊಸೈಟಿಗಳಿಗೆ ಕಳಿಸಿ ಸಿಕ್ಕಾಕೊಂಡಿರ್ತಕ್ಕಂಥದನ್ನ ಸ್ವತಃ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಒಪ್ಕೊಂಡಿದ್ದಾರೆ. 187 ಕೋಟಿ ಅಲ್ಲ 89 ಕೋಟಿ ಅಂತ ಹೇಳಿ ಒಪ್ಕೊಂಡಿರೋದ್ರಿಂದ ಅವ್ರು ತಪ್ಪು ಮಾಡಿರೋದು ಕರ್ನಾಟಕ ಜನತೆಗೆ ಲೈವ್ ಅಲ್ಲಿ ನೀವೇ ಮಾಧ್ಯಮಗಳಲ್ಲೆಲ್ಲ ನೋಡಿಸಿದ್ರಿ. ಇವತ್ತು ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಬೇಕಂತ ಹೇಳಿ ರಾಜ್ಯಪಾಲರು ಏನು ಆದೇಶ ಕೊಟ್ಟಿದ್ದಾರೆ ಅದು ಸ್ವಾಗತಾರ್ಹ. ಕೂಡ್ಲೆ ಮುಂಡಾಕದೆ ಈ ದೇಶದಲ್ಲಿ ಇತಿಹಾಸ ಇದೆ. ಎಷ್ಟೋ ಜನ ರಾಜರು, ಎಷ್ಟೋ ಜನ ರಾಜಕಾರಣಿಗಳ ಮೇಲೆ ಅಪವಾದನೆ ಬಂದಾಗ ಅವರೇ ಖುದ್ದಾಗಿ ರಾಜೀನಾಮೆ ಕೊಟ್ಟು ತನಿಖೆ ಮಾಡಿ ಅಂತ ಹೇಳಿ ಮನೆಗೆ ಹೋಗಿರ್ತಕ್ಕಂಥದ್ದು ಉದಾಹರಣೆಗಳಿದೆ. ಅದಕ್ಕೋಸ್ಕರ ದಯವಿಟ್ಟು ಸಿದ್ದರಾಮಯ್ಯನವ್ರಿಗೆ ನಿಮ್ಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಇನ್ನೂ ಮುಂಡಾಕದೆ ಕೂಡಲೇ ರಾಜೀನಾಮೆ ಕೊಟ್ಟು ನೀವು ಕಾನೂನಿಗೆ ತಲೆ ಬಾಗ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾನು ಈ ಮೂಲಕ ಕರ್ನಾಟಕ ಜನತೆ ಪರವಾಗಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ಪರವಾಗಿ ನಾನು ಅವ್ರನ್ನ ಒತ್ತಾಯ ಮಾಡ್ತೇನೆ. ಇದಕ್ಕೆ ನಾವು ಏನು ಬೆಂಗಳೂರಿಂದ ಮೈಸೂರವರೆಗೂ ಪಾದಯಾತ್ರೆ ಮಾಡಿದ್ರಿ, ಪ್ರತಿಯೊಂದು ಪ್ರಜೆಗಳನ್ನು ನಾವು ಮೈಸೂರಿಗೆ ಪಾದಯಾತ್ರೆ ಮಾಡ್ತಾ ಇರ್ಬೇಕಾದ್ರೆ ಬಂದು ಸಿದ್ದರಾಮಯ್ಯನವ್ರು ಈ ರೀತಿ ತಪ್ಪು ಮಾಡಿದಾರ, ಅವ್ರ ಮನೆಗೆ 14 ಸೈಟ್ ಮಾಡ್ಕೊಂಡಿದ್ದಾರೆ, ಬೇರೆ ಬೇರೆಯವರ ಸೈಟ್ ಹೆಸರುಗಳಿಗೆಲ್ಲ ಸುಮಾರು 500ರಿಂದ 1000 ಸೈಟ್ಗಳನ್ನ ಈ ತರ ಅವರು ಚೇಲೆಗಳಿಗೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಸಾಮಾನ್ಯ ಜನಗಳು ಮಾತಾಡಂತ ಮಟ್ಟಕ್ಕೆ ಸಿದ್ದರಾಮಯ್ಯನವರು ತಪ್ಪುಗಳನ್ನ ಮಾಡಿದ್ದಾರೆ. ನಾನು ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದಂಥವ್ರು ಇವತ್ತು ಮೈಯೆಲ್ಲ ಇವರು ಕಪ್ಪಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಕೂಡಲೇ ರಾಜೀನಾಮೆ ಕೊಡ್ಬೇಕು. ರಾಜೀನಾಮೆ ಕೊಟ್ಟು ಈ ವಿಧಾನಸಭೆನ ವಿಸರ್ಜನೆ ಮಾಡಿ. ಅವ್ರ MLAಗಳನ್ನು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಇವತ್ತು ಒಂದು ಪೊಲೀಸ್ ಅಧಿಕಾರಿ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಅವರ ಮಂತ್ರಿಗಳನ್ನು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ತಪ್ಪು ಮಾಡಿ ಇವತ್ತು ಜೈಲಲ್ಲಿ ಇದ್ದಾರೆ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಒಂದೇ ಒಂದು ದಿನನೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಂದುವರಿಯೋದಕ್ಕೆ ಅರ್ಹತೆ ಇಲ್ಲ. ಕೂಡಲೇ ರಾಜೀನಾಮೆ ಕೊಟ್ಟು ಜನತಾ ಜನಾರ್ದನ ಮುಂದೆ ಹೋಗ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಸರ್ಕಾರ ಬಂದು 1 ವರ್ಷ 5 ತಿಂಗಳಾಗ್ತಾ ಇದೆ. ಏನು ಮಣ್ಣು ತಿಂತ ಇದ್ರೆ ಎಷ್ಟು ದಿನ ಇವ್ರು ಮಾಡಿರ್ತಕ್ಕಂಥ ಹಗರಣಗಳಿಗೆ ಹೊರಗಡೆ ಬರೋವರೆಗೂ ಬಂದಿದ್ದಾದ್ಮೇಲೆ ಹೋರಾಟನ ಹಮ್ಕೊಂತೀರಿ ಅಂತ ಹೇಳಿ ತಕ್ಷಣ ನಿಮ್ದು ಅದಿದೆ ಇದಿದೆ ಅಂತ ಹೇಳಿ ಬ್ಲಾಕ್ ಮೇಲ್ಗಳು ಮಾಡಂತ ಬ್ಲಾಕ್ ಮೇಲ್ ಸಿದ್ದರಾಮಯ್ಯನಿಗೆ ಇದನ್ನೆಲ್ಲ ಬಿಟ್ಬಿಡಿ ಅಂತ ಹೇಳಿ ಜನ ಏನು ಸುಮ್ಮನೆ ಏನು ಅವಿದ್ಯಾವಂತರಲ್ಲ, ಬುದ್ಧಿವಂತರಲ್ಲದೆ ಇರ್ತಕ್ಕಂಥವ್ರು ಯಾರು ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಒಂದು ಅನ್ಎಜುಕೇಟೆಡ್ ಇವ್ರು ಮಾಡಿರ್ತಕ್ಕಂಥ ತಪ್ಪನ್ನ ತಿಳ್ಕೊಂಡು ಕೂಡಲೇ ರಾಜೀನಾಮೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ಬೀದಿ ಬದಿ ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೊಂದು ಗೌರವ ಐತೆ, ಆ ಗೌರವನೆಲ್ಲ ಇವತ್ತು ಹಾಳು ಮಾಡ್ಕೊಂಡು ಇವರು ಏನೇನು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಅವ್ರ ಸುತ್ತ ಇರ್ತಕ್ಕಂಥ ಮಂತ್ರಿಗಳು ಎಲ್ಲಾರು ಇವಾಗ ಎಲ್ಲಾ ಸಾಮಾನ್ಯ ಜನಕ್ಕೆ ಗೊತ್ತಾಗಿರೋದ್ರಿಂದ ಹೆಚ್ಚಿಗೆ ದಿನ ಇದನ್ನ ಹಂಗೆ ಇಟ್ಕೊಂಡ್ರೆ ಜನಾನೇ ಬೀದಿಗೆ ಇಳಿದು ಹೋರಾಟಗಳನ್ನ ಮಾಡಿ ಇವತ್ತು ನೀವು ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯಪಾಲರಿಗೂ ಬೇಕಾದಷ್ಟು ದಾಖಲಾತಿಗಳು ಸಿಕ್ಕಿರೋದ್ರಿಂದ ಅವರು ಕಾನೂನು ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಆದೇಶ ಮಾಡಿದ್ದಾರೆ. ಕೂಡಲೇ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡಿ